Welcome to Get Solutions. This is your Lokesh. So in this session we are going to solve the fourth illustration that is related to cash flow statement. So problem na nimge nanu previous session video nalle kottidini. Okay, so problem na tagolli. Now see the illustration. So it is asked in the year 2018 for section C. Okay, so adjustments ella solpa concentrate ಮಾಡಿ solve ಮಾಡಬೇಕು. Okay, see the problem now. Given below are the balance sheet of Andhra Jute Company as at 31st/3/2015 and 31st/3/2014 is given. You are required to prepare the cash flow statement for the year end, that is for the year 2014 and 15. So amounts in the balance sheet given in the thousands. ಓಕೆ, ಸೊ ಥೌಸಂಡ್ಸಲ್ಲಿ ಅಮೌಂಟ್ಸ್ನ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ಯಾವೆಲ್ಲ ಅಮೌಂಟ್ ಇದೆ ಅದನ್ನೆಲ್ಲ ಥೌಸಂಡ್ಸಲ್ಲಿ ಕೊಟ್ಟಿದ್ದಾನೆ ಅಂತ. ಸೊ ಲಯಬಿಲಿಟೀಸ್ ಫಸ್ಟ್ ಬಂದ್ಬಿಟ್ಟು 2015 ಕೊಟ್ಟಿದ್ದಾನೆ, ನೆಕ್ಸ್ಟ್ ಬಂದ್ಬಿಟ್ಟು 2014 ಕೊಟ್ಟಿದ್ದಾನೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡಿಕೊಂಡು ಹಾಕ್ಕೋಬೇಕು ಲೆಡ್ಜರ್ ಅಕೌಂಟ್ಸಲ್ಲಿ. ಓಕೆ, ಸೊ ಅದರ್ ಇನ್ಫಾರ್ಮೇಷನ್ ಸಿ ಫಿಕ್ಸಡ್ ಅಸೆಟ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಪುಟ್ ಎ ಸ್ಟಾರ್ ಮಾರ್ಕ್ ಫಾರ್ ದಿ ಫಿಕ್ಸಡ್ ಅಸೆಟ್. ನೆಕ್ಸ್ಟ್ ಆಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ, ಇಟ್ ಈಸ್ ರಿಲೇಟೆಡ್ ಟು ಟ್ಯಾಕ್ಸ್ ಪ್ರಾವಿಷನ್ ಅಂಡರ್ ಲಯಬಿಲಿಟಿ ಸೈಡ್. ಸೊ ಪುಟ್ ಎ ಸ್ಟಾರ್ ಮಾರ್ಕ್ ಫಾರ್ ದಿ ಟ್ಯಾಕ್ಸ್ ಪ್ರಾವಿಷನ್ಸ್ ಆಲ್ಸೋ. ನೆಕ್ಸ್ಟ್ ಲೋನ್ಸ್ ರೆಪ್ರೆಸೆಂಟಿಂಗ್ ಲಾಂಗ್ ಟರ್ಮ್ ಲೋನ್ಸ್. ಸೊ ಲೋನ್ಸ್ ಅಂತ ಎಲ್ಲಿದೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿಸ್ ಸೆಕ್ಯೂರ್ಡ್ ಲೋನ್ ಅಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್. ಸೊ ಪರ್ಟಿಕ್ಯುಲರ್ ಆಗಿ ಲೋನ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾನೆ, ಅಸೆಟ್ಸ್ ಅಲ್ಲಿ ನೋಡಿ ಲೋನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಪುಟ್ ಎ ಸ್ಟಾರ್ ಮಾರ್ಕ್ ಫಾರ್ ದಿ ಲೋನ್ಸ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಫಂಡ್ಸ್. ಸೊ ಇಂಟ್ರೆಸ್ಟ್ ಆನ್ ಲೋನ್ ಫಂಡ್ಸ್ ಇನ್ ದ ಸೆನ್ಸ್, ಸೊ ಬೇರೆ ಕಡೆಯಿಂದ ಲೋನ್ನ ತಗೊಂಡಿರೋದು. ಓಕೆ, ಸೊ ಇಟ್ ಈಸ್ ಕಮ್ಸ್ ಅಂಡರ್ ದಿ ಲಯಬಿಲಿಟಿ. ಸೊ ಲೋನ್ ಫಂಡ್ಸ್, ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್ ಆರ್ ದಿ ಲೋನ್ ಫಂಡ್ಸ್. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್, ಅದರ ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಪುಟ್ ಎ ಸ್ಟಾರ್ ಮಾರ್ಕ್ ಫಾರ್ ದಿ ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್. ಆ್ಯಂಡ್ ಆಲ್ಸೋ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟ್ ಇನ್ಕಮ್ ವರ್ rupees 4,42,000. ಸೊ ಇಂಟ್ರೆಸ್ಟ್ ಮತ್ತು ಡಿವಿಡೆಂಟ್ ಇನ್ಕಮ್ ಬಗ್ಗೆ ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಸೊ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, ಸೊ ಡಿವಿಡೆಂಟ್ ಇನ್ಕಮ್ ಯಾವ ಥರ ಟ್ರೀಟ್ ಮಾಡೋದು ಅಂತ ಹೇಳ್ಬಿಟ್ಟು ಪ್ರಾಬ್ಲಮಲ್ಲಿ ಮಾಡೋವಾಗ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೀನಿ. ಪುಟ್ ಎ ಸ್ಟಾರ್ ಮಾರ್ಕ್ ಫಾರ್ ದಿ ಇನ್ವೆಸ್ಟ್ಮೆಂಟ್. ಸೊ ಈಗ ಯಾವ್ಯಾವ ಅಡ್ಜಸ್ಟ್ಮೆಂಟ್ಸ್ ಅಂದರೆ ಯಾವ್ಯಾವ ಲೆಡ್ಜರ್ ಅಕೌಂಟ್ ಯಾವುದಕ್ಕೆ ಮೇನ್ ಆಗಿ ರಿಕ್ವೈರ್ಮೆಂಟ್ ಇದೆ ಅದನ್ನು ಮಾತ್ರ ನಾವು ಬರ್ಕೊಂಡಿದ್ದೀವಿ. ಸೊ ಫಿಕ್ಸಡ್ ಅಸೆಟ್ಸ್, ಡಿಪ್ರಿಸಿಯೇಷನ್ ಅಕೌಂಟ್, ಇನ್ವೆಸ್ಟ್ಮೆಂಟ್ ಅಕೌಂಟ್ ಆ್ಯಂಡ್ ಜನರಲ್ ರಿಸರ್ವ್ ಅಕೌಂಟ್ ಆ್ಯಂಡ್ ಟ್ಯಾಕ್ಸ್ ಪ್ರಾವಿಷನ್ ಅಕೌಂಟ್ಗೆ ನಾನು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಓಕೆ, ಸೊ ಇದಕ್ಕೆ ಮೇಜರ್ ಆಗಿ ಅಡ್ಜಸ್ಟ್ಮೆಂಟ್ಸು ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಈಗ ನೋಡಿ, you know very well for the assets you have the opening balance debit side and for the liabilities you have the opening balance credit side. So similarly for the assets you have the closing balance credit side and for the liability closing balance debit side. ಓಕೆ, ಸೊ ಇದೇ ಥರ ಎಲ್ಲದಕ್ಕೂ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರ್ದಿಟ್ಕೊಳ್ಳಿ. ಓಕೆ, ಸಿ ಫಿಕ್ಸೆಡ್ ಅಸೆಟ್. ಸೊ ಈಗ ಫಿಕ್ಸೆಡ್ ಅಸೆಟ್ ಅಂತ ಹೇಳಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೆ. ಸೊ ಯಾವ ಇಯರ್ ತಗೋಬೇಕು, ದಟ್ ಇಸ್ 2014 ಇಸ್ ದ ಬೇಸ್ ಇಯರ್. ಸೊ ದೇರ್ ಫೋರ್ ದ ಓಪನಿಂಗ್ ಬ್ಯಾಲೆನ್ಸ್ 12,000 ಹಿಯರ್. ನೆಕ್ಸ್ಟ್ ಕ್ಲೋಸಿಂಗ್ 15,000, ದಟ್ ಈಸ್ ಫಾರ್ 2015 ನೋಡಬೇಕು. ಸೊ ಫಿಕ್ಸೆಡ್ ಅಸೆಟ್ಸ್ ಹೌ ಮಚ್, 15,000. ಓಕೆ, ಸೊ ಡೇಟ್ ಎಕ್ಸ್ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಂತಾನೆ ಹೇಳ್ತಿದ್ದೀನಿ. ಸೊ 2018 ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಕಾನ್ಸಂಟ್ರೇಟ್ ಮಾಡಿ ಅಮೌಂಟ್ಸ್ನ ಹಾಕಿ. ಓಕೆ, ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಇಸ್ ಟ್ರೀಟೆಡ್ ಆಸ್ ಲಯಬಿಲಿಟಿ. ಸೊ ದೇರ್ ಫೋರ್ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್. ಸೊ ದೇರ್ ಫೋರ್ ಡಿಪ್ರಿಸಿಯೇಷನ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು, ದಟ್ ಈಸ್ ಫಾರ್ 2014. ಸೊ 1,300. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಅಂತ ತೋರಿಸಿದ್ದಾನೆ ಅಂತ ಹೇಳಿದ್ರೆ ಅದನ್ನು ಡಿಡಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟೇ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಷನ್. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲೂ ನೆಗೆಟಿವ್ ವ್ಯಾಲ್ಯೂ ಹಾಕೋಕ್ಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ 1,300 ಇಸ್ ದ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ 1,800. ಓಕೆ, ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆದಮೇಲೆ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಓಪನಿಂಗ್ ಬ್ಯಾಲೆನ್ಸ್, ಸೊ ಇಟ್ ಈಸ್ ಅಸೆಟ್ ನೋ, ಸೊ 1,400. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ 1,700. Okay, next general reserve, it is liability, then the opening balance by balance brought down. So opening balance 4,200, that is for 2014. Next 2015 yesterday, that is 5,100. Okay, so tax provision. So opening balance 700 for 2014 and closing balance 850, that is for 2015. So after entering the opening values and closing values in the ledger account, then you have to see the adjustments. So amounts na ledger account alli enter ಮಾಡಿದ ತಕ್ಷಣ ನೆಕ್ಸ್ಟ್ ನೀವು ಅಡ್ಜಸ್ಟ್ಮೆಂಟ್ ಗೆ ಬರಬೇಕು. ಸಿ ದ ಫಸ್ಟ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಟು ಫಿಕ್ಸೆಡ್ ಅಸೆಟ್. ಓಕೆ, ಸಿ ಫಿಕ್ಸೆಡ್ ಅಸೆಟ್ ಕಾಸ್ಟಿಂಗ್ rupees 1,20,000. ಸೊ ಫಿಕ್ಸೆಡ್ ಅಸೆಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಕಾಸ್ಟ್ ಆಫ್ ಫಿಕ್ಸೆಡ್ ಅಸೆಟ್, ದಟ್ ಈಸ್ 1,20,000.
ಸೊ ನೆಕ್ಸ್ಟ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ರುಪೀಸ್ 60,000. ಸೊ ಡೈರೆಕ್ಟ್ ಆಗಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ಹೌ ಮಚ್? ದಟ್ ಈಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ on the fixed asset is 60,000. So then the remaining balance is the actual cost or actual book value of the asset. So this is the actual cost after deducting the depreciation, that is accumulated depreciation. Deduct ಮಾಡಿದ್ದಾದ್ಮೇಲೆ actual cost ಎಷ್ಟಿದೆ ಈಗ 60,000. ಸೊ ಈ 60,000 ಇರೋ ಅಸೆಟ್ಸ್ನ ಎಷ್ಟಕ್ಕೆ ಸೋಲ್ಡ್ ಮಾಡಿದ್ದಾರೆ? ದಟ್ ಈಸ್ ಸಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ರುಪೀಸ್ 60,000 were sold for rupees 70,000. Then the sale of fixed asset is for rupees 70,000. So then ultimately the remaining 10,000 will be called as ಏನಂತ ಕರಿತೀವಿ? That is profit on sale of fixed asset. Okay, so profit on sale of fixed asset, because cost of asset 60,000 after deducting depreciation, but now the cost of fixed asset is 60,000 but sold value or sold out value is 70,000. then the remaining 10,000 will be treated as the profit on sale. Okay, so first fixed asset ಬಗ್ಗೆ adjustment close ಆಗಿದೆ. ಈಗ ನೋಡಿ, ಈ 12,000 and 15,000 and all other balances will be given in the problem in thousands. So now we have to convert this amount into thousands, because ನಾವು ಇದನ್ನೇ ಏನಾದರೂ ಎಂಟ್ರಿ ಮಾಡಿದ್ರೆ ಅಮೌಂಟ್ಸ್ ರಾಂಗ್ ಬರುತ್ತೆ. ಸೊ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಬಿಕಾಸ್ ಇದನ್ನು ಡೈರೆಕ್ಟಾಗಿ ಅಮೌಂಟ್ಸ್ ಕೊಟ್ಟಿದ್ದಾರೆ, ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ವ್ಯಾಲ್ಯೂಸ್ ಯಾವುದಕ್ಕೆ ಎಂಟರ್ ಮಾಡ್ಕೊಂಡಿದ್ದೀವಿ? ದಟ್ ಈಸ್ ಥೌಸಂಡ್ಸ್ಗೆ ಕನ್ವರ್ಟ್ ಮಾಡಿ ಎಂಟರ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಪ್ರಾಬ್ಲಮ್ ಇಟ್ ಸೆಲ್ಫ್, the amount will be given in the problem itself, that is in thousands. So therefore we have to convert this entire information into thousands. So thousands ಅಂತ ಹೇಳಿದ್ರೆ 3 zeros ನ ಕ್ಯಾನ್ಸಲ್ ಮಾಡಿ ರಿಮೈನಿಂಗ್ ಅಮೌಂಟ್ನ ನಾವು ತಗೊಳ್ಳೋದು ಅಷ್ಟೇ. ಓಕೆ, ಸಿ ಈಗ ನೋಡಿ, ಫಸ್ಟು ಇಲ್ಲಿ ಏನು ತಗೊಳ್ಬಹುದು? ದಟ್ ಈಸ್ ಸೇಲ್ಸ್. ಓಕೆ, ಸೇಲ್ ಆಫ್ ಫಿಕ್ಸಡ್ ಅಸೆಟ್ ಬೈ ಸೇಲ್ ಆಫ್ ಫಿಕ್ಸಡ್ ಅಸೆಟ್. ಸೊ ಸೇಲ್ ಆಫ್ ಫಿಕ್ಸಡ್ ಅಸೆಟ್ ಎಷ್ಟು? ದಟ್ ಈಸ್ 70. ಇಟ್ ಈಸ್ ನಥಿಂಗ್ ಬಟ್ 70,000. ಸೊ ನಿಮಗೆ ಬೇಕಾದರೆ ಲೆಡ್ಜರ್ ಅಕೌಂಟ್ಸ್ ಮೇಲೆ ಅಮೌಂಟ್ ವಿಲ್ ಬಿ ಇನ್ ದ ಥೌಸಂಡ್ಸ್ ಅಂತ ಬರ್ಕೊಳ್ಳಿ, ಬೇಕಾದರೆ ನಿಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳಿದ್ರೆ. ಓಕೆ, ಸೊ ಸೇಲ್ ವ್ಯಾಲ್ಯೂ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಕನ್ಸಿಡರ್ ಮಾಡೋಣ. ಓಕೆ, ಸೊ ಯು ನೋ ವೆರಿ ವೆಲ್. ಸೊ ಸೇಲ್ಸ್ ಆ್ಯಂಡ್ ಪರ್ಚೇಸಸ್ ಆ್ಯಂಡ್ ಪ್ರಾಫಿಟ್ ಆನ್ ಸೇಲ್ ಆ್ಯಂಡ್ ಲಾಸ್ ಆನ್ ಸೇಲ್ ಆ್ಯಂಡ್ ಡಿಪ್ರಿಸಿಯೇಷನ್. ಸೊ ಈ ಅಮೌಂಟ್ಸ್ ಎಲ್ಲ ನಿಮಗೆ ಏನಾದರೂ ಡೌಟ್ ಇದ್ದರೆ ಯಾವ ಕಡೆ ಹಾಕೋದು ಅಂತ ಹೇಳ್ಬಿಟ್ಟು ಸೊ ಪ್ರೀವಿಯಸ್ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಓಕೆ, ಸೊ ಈಗ ಇಲ್ಲಿ ಅಕ್ಯುಮುಲೇಟೆಡ್ depreciation ನೋಡಬೇಕು. ಸೊ ವಾಟ್ ಈಸ್ ದ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ವ್ಯಾಲ್ಯೂ? ದಟ್ ಈಸ್ 60. ಸೊ ಇಟ್ ಈಸ್ ನಥಿಂಗ್ ಬಟ್ 60,000. ಓಕೆ, ಸೊ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಮೌಂಟ್ ಈಸ್ ಆಲ್ಸೋ ಕ್ಲೋಸ್ಡ್. ನೆಕ್ಸ್ಟ್ ಲಾಸ್ಟ್ ಒನ್ ಇನ್ ಯಾವುದಿದೆ? ಪ್ರಾಫಿಟ್ ಆನ್ ಸೇಲ್. ಸೊ ಪ್ರಾಫಿಟ್ ಆನ್ ಸೇಲ್ ದಟ್ ಈಸ್ 10,000, ಇಟ್ ಈಸ್ ನಥಿಂಗ್ ಬಟ್ 10 ಅಕಾರ್ಡಿಂಗ್ ಟು ಪ್ರಾಬ್ಲಮ್. ಓಕೆ, ಯಾಕಂದರೆ ಥೌಸಂಡ್ಸಲ್ಲಿ ನಾವು ನೋಡಬೇಕು, ತೋರಿಸ್ಬೇಕು. ಓಕೆ, ಸೊ ಈಗ ಪ್ರಾಫಿಟ್ ಆನ್ ಸೇಲ್ ಕಂಪ್ಲೀಟ್ ಆಗಿದೆ. ಸೊ ಇಷ್ಟು ಫಿಕ್ಸಡ್ ಅಸೆಟ್ ಬಗ್ಗೆ ನಾವು ಏನೇನೆಲ್ಲ ಎಂಟ್ರೀಸ್ ಇದೆ ಅದನ್ನು ಕ್ಲಿಯರ್ ಮಾಡಿದ್ದೀವಿ. ನೆಕ್ಸ್ಟ್ ಆ್ಯಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ ಫಾರ್ ದ 2014 and 15 ವಾಸ್ rupees 7 lakhs. ಓಕೆ, ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಟು ಟ್ಯಾಕ್ಸ್ ಪ್ರಾವಿಷನ್ ಏನು ಕೊಟ್ಟಿದ್ದಾನೆ ಇಲ್ಲಿ? ದಟ್ ಈಸ್ ಆ್ಯಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ, ದಟ್ ಈಸ್ ಫಾರ್ 2014 and 15. ಸೊ 7 lakhs ಕೊಟ್ಟಿದ್ದಾರೆ. ಸೊ ಏನು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಸಿ ಆ್ಯಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿದ್ರೆ ಏನು? ಸೊ ಅಸಸ್ತಿ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಬೇಕಂತ ಹೇಳಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಬಂದ್ಬಿಟ್ಟು ಡಿಟರ್ಮೈನ್ ಮಾಡುತ್ತೆ. ಸೊ ಇಷ್ಟು ಪೇ ಮಾಡಬೇಕು ಅಂತ. ಸೊ ಅಲ್ಟಿಮೇಟ್ಲಿ ದಿಸ್ ಟ್ಯಾಕ್ಸ್ ಲಯಬಿಲಿಟಿ ಈಸ್ ನಥಿಂಗ್ ಬಟ್ ದ ಪೇಮೆಂಟ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ, ದಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್. ಸೊ ಇಲ್ಲಿ ಇಯರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ? ಎಕ್ಸಾಮಲ್ಲಿ ಟ್ಯಾಕ್ಸ್ ಪ್ರೊವಿಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಹಾಕೊಂಡ್ಬಿಡ್ತೀರಾ. ದಟ್ ಈಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ ಡ್ಯೂರಿಂಗ್ ದ ಇಯರ್. ಸೊ ಇಲ್ಲಿ ಇಯರ್ ಕೊಟ್ಟಿರೋದಕ್ಕೆ ನೀವು ಕನ್ಫ್ಯೂಷನ್ ಮಾಡಿ ಇಲ್ಲಿ ಹಾಕ್ಕೊಳ್ತೀರಾ. ಬಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಟ್ಯಾಕ್ಸ್ ಲಯಬಿಲಿಟಿ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಸೊ ದೇರ್ ಫೋರ್ ಟು ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆರ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಬಟ್ ಕನ್ಸಿಡರ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ, ಬಟ್ ವಿ ಹ್ಯಾವ್ ಟು ಕನ್ವರ್ಟ್ ದಿ ಎಂಟೈರ್ ಅಮೌಂಟ್ ಇಂಟು ಥೌಸಂಡ್ಸ್. ಸೊ ಥೌಸಂಡ್ಸ್ಗೆ ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ 3 zeros ಕ್ಯಾನ್ಸಲ್ ಮಾಡಿ ತಗೋಬೇಕು. ಸೊ 700 is the income tax paid. Okay, so next third adjustment, loans represents long term loans given to the group of companies. So asset side particular ಆಗಿ loans ಅಂತಾನೆ ಇದೆ, ಅದಕ್ಕೆ ಸ್ಪೆಷಲ್ ಆಗಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿ ಲಯಬಿಲಿಟೀಸ್ ಲೋನ್ಸ್.
ಇಟ್ ಈಸ್ ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್. ಸೊ ಲೋನ್ಸ್ ಅಂತ ಸ್ಪೆಸಿಫೈ ಮಾಡಿ ಅದನ್ನು ಲಾಂಗ್ ಟರ್ಮ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಬೇಕಂತ, ಅದನ್ನು ಗ್ರೂಪ್ ಆಫ್ ಕಂಪನೀಸ್ಗೆ ಕೊಟ್ಟಿರೋದು. ಓಕೆ, ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ದಟ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್ ಫಂಡ್ಸ್. ಸೊ ದಿಸ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಟು ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್. ಅದನ್ನು ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಯಾವ ಥರ ಕನ್ಸಿಡರ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ನಾವು ಲೀವ್ ಇಟ್. Next, last adjustment, investment costing rupees 6 lakhs were sold for rupees 7 lakhs. Okay, so related to investment, so what is the cost of investment? So investment costing rupees 6 lakhs kodidare. Okay, so this 6 lakhs cost of investment was sold at rupees, so 7 lakhs ge ಸೇಲ್ ಮಾಡಿದ್ದಾರೆ. ಸೊ 7 lakhsಗೆ ಸೇಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರಿಮೈನಿಂಗ್ 1 lakh ವಿಲ್ ಬಿ ದ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ರೈಟ್? ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಈಗ ಅಮೌಂಟ್ಸು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನಾವು ಲೆಡ್ಜರ್ ಅಕೌಂಟಲ್ಲಿ ಕನ್ಸಿಡರ್ ಮಾಡಬೇಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿ ವಿ ಹ್ಯಾವ್ ಟು ಕನ್ವರ್ಟ್ ದಿ ಇನ್ಫಾರ್ಮೇಷನ್ ಇಂಟು ಥೌಸಂಡ್ಸ್. ಸೊ ಥೌಸಂಡ್ಸ್ಗೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ 3 zeros ನಾವು ತಗೋಬಾರ್ದು. ಓಕೆ, ಸೊ 3 zeros ನಾವು ತಗೋಬಾರ್ದು. ಸೊ ನಾವು ಸಿಮಿಲರ್ ಟು ಫಿಕ್ಸೆಡ್ ಅಸೆಟ್ ಅಕೌಂಟ್, ಸಿ. ಸೊ ಸೇಲ್ನ ತಗೊಳ್ಳೋಣ ಫಸ್ಟು. ಸೊ ಕ್ರೆಡಿಟ್ ಸೈಡ್ ದಟ್ ಈಸ್ ಬೈ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಹೌ ಮಚ್? 700. ಸೊ 700 ಇಟ್ ಈಸ್ ನಥಿಂಗ್ ಬಟ್ 7 lakhs. ನೆಕ್ಸ್ಟ್ ಇನ್ನೇನು ತಗೋಬೇಕು? ದಟ್ ಈಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟು? ದಟ್ ಈಸ್ 100. ಓಕೆ, ಸೊ ದಿಸ್ ಈಸ್ ದ ಆ್ಯಕ್ಚುಯಲ್ ಲಾಸ್ಟ್ ಅಡಿಷನಲ್ ಇನ್ಫಾರ್ಮೇಷನ್. ಸೊ ಇಷ್ಟು ಕ್ಲೋಸ್ ಆದಮೇಲೆ ನಾವು 1 by 1 ಲೆಡ್ಜರ್ ಅಕೌಂಟ್ಸ್ನ ಕ್ಲೋಸ್ ಮಾಡ್ತಾ ಬರಬೇಕು. ಓಕೆ, ನಾವು ಸಿ 15,000 ಪ್ಲಸ್ 60 ಆ್ಯಂಡ್ 70. ಸೊ ಯು ವಿಲ್ ಗೆಟ್ 15,130. ಓಕೆ, ಸೊ 15,130 minus 12,000 minus 10, you will get 3,120. so this will be treated as, so remaining ಏನಂತ ಟ್ರೀಟ್ ಮಾಡಬೇಕು? that is purchase of a fixed asset, that's it. so this is the balancing figure. ಸೊ ನೆಕ್ಸ್ಟ್ ಈಗ ನೋಡು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇದೆ. ಸೊ ಡಿಪ್ರಿಸಿಯೇಷನ್ ಅಕೌಂಟ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ನಾವು ಈ ಡಿಪ್ರಿಸಿಯೇಷನ್ ಅಕೌಂಟ್ನ ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಬೇಕು, ಬಿಕಾಸ್ ಕ್ರೆಡಿಟ್ ಸೈಡ್ ಇದೆ. ಸೊ ಡೆಬಿಟ್ ಸೈಡ್ ಏನಂತ ಟ್ರಾನ್ಸ್ಫರ್ ಮಾಡಬೇಕು? ಟು ಡಿಪ್ರಿಸಿಯೇಷನ್ ಯಾವ ಅಕೌಂಟಲ್ಲಿದೆ? ಫಿಕ್ಸೆಡ್ ಅಸೆಟ್ ಅಕೌಂಟಲ್ಲಿದೆ. ಸೊ ಟು ಫಿಕ್ಸೆಡ್ ಅಸೆಟ್ ಅಕೌಂಟ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟು ಬ್ರಾಕೆಟಲ್ಲಿ ಬರ್ಕೊಳ್ಳಿ ಬೇಕಾದ್ರೆ ನಿಮಗೆ. ಓಕೆ, ಸೊ ಎಷ್ಟು ಡಿಪ್ರಿಸಿಯೇಷನ್? ದಟ್ ಈಸ್ 60. ಸೊ 60 ಅಂತ ಹೇಳಿದ್ರೆ 1,800 plus 60, 1,860, 1,860 minus 1,300, you will get 560 is the accumulated depreciation for the whole year. So complete year ge ಎಷ್ಟು ಡಿಪ್ರಿಸಿಯೇಷನ್ ಬರುತ್ತೆ? ಡಿಪ್ರಿಸಿಯೇಷನ್ ದಟ್ ಈಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಫಿಕ್ಸೆಡ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ಗೆ 560 ಇಸ್ ದ ಆ್ಯಕ್ಚುಯಲ್ ಡಿಪ್ರಿಸಿಯೇಷನ್ ಚಾರ್ಜ್ಡ್ ಆನ್ ದಿ ಫಿಕ್ಸೆಡ್ ಅಸೆಟ್. ಓಕೆ, ಸೊ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಕೌಂಟ್ನ ಕ್ಲೋಸ್ ಮಾಡಬೇಕು. ಸಿ 1,700 ಪ್ಲಸ್ 700 2,400. ಸೊ 2,400. So 2,400. So you will get a remaining balancing figure. So ಇದನ್ನೇನಂತ ಟ್ರೀಟ್ ಮಾಡ್ಬೋದು? ದಟ್ ಈಸ್ ಟು ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಅದೊಂದೇ ನಮಗೆ ಆಪ್ಷನ್ ಇರೋದು. ಸೊ ಪರ್ಚೇಸ್ ಅದನ್ನೇ ಟ್ರೀಟ್ ಮಾಡಬೇಕು. ಓಕೆ, ಸೊ 900 ಇಸ್ ದ ಪರ್ಚೇಸ್. ನೆಕ್ಸ್ಟ್ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ನ ಕ್ಲೋಸ್ ಮಾಡಿ 5,100 ಆ್ಯಂಡ್ 5,100 you will get 900 is the actual reserve transfer to profit and loss account. So balancing figure. So ಎಷ್ಟು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಜನರಲ್ ರಿಸರ್ವ್ ಅಕೌಂಟ್ಗೆ? ದಟ್ ಈಸ್ 900 rupees. ಸೊ ಈಗ ನೋಡಿ 850 ಪ್ಲಸ್ 700 1,550 minus 700, you will get 850 is the provision for
tax made during the year. Okay, so this is the balancing figure. Okay, so ಇಷ್ಟು ಆದಮೇಲೆ ಮಾರ್ಕ್ ಸಿಂಬಲ್ಸ್ನ ಹಾಕ್ಕೋಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲೂ ರಾಂಗ್ ಮಾಡಿದಿರ ಮಾಡಬೇಕಂದ್ರೆ ಮಾರ್ಕ್ನ ಹಾಕ್ಕೋಬೇಕು. ಓಕೆ, ಸೊ ರಿಲೇಟೆಡ್ ಟು ಸೇಲ್ಸ್ ಯಾವ ಸಿಂಬಲ್? ಸ್ಟಾರ್ ಮಾರ್ಕ್. ಸೇಲ್ಸ್ ಆ್ಯಂಡ್ ಪರ್ಚೇಸಸ್. ನೆಕ್ಸ್ಟ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಮೈನಸ್, ಪ್ರಾಫಿಟ್ ಆಗಿರೋದ್ರಿಂದ ಪ್ಲಸ್. ನೆಕ್ಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಮೈನಸ್, ದಿಸ್ ಈಸ್ ಆಲ್ಸೋ. ಸೊ ಆಲ್ರೆಡಿ 60 ಇದನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಈ 560 ಯಾವುದನ್ನು ಈ 3 ಬ್ಯಾಲೆನ್ಸಸ್ಸಲ್ಲಿ ಯಾವುದನ್ನು ಕನ್ಸಿಡರ್ ಮಾಡಬೇಕಂತ ಹೇಳ್ಬಿಟ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಹೇಳ್ಕೊಡ್ತೀನಿ. ಓಕೆ, ಬಟ್ ನೀವು ಸಿಂಬಲ್ಸ್ ಹಾಕೋದು ಹಾಕಿಟ್ಟಿರಿ. ಓಕೆ, ಸೊ ಇದು ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ, ಇದೇನು ನೆಸೆಸರಿ ಇಲ್ಲ, ಆಲ್ರೆಡಿ ಮಾಡಿದ್ದೀವಿ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಪ್ಲಸ್. ನೆಕ್ಸ್ಟ್ ಪರ್ಚೇಸ್ ಸ್ಟಾರ್ ಮಾರ್ಕ್, ಸೇಲ್ ಸ್ಟಾರ್ ಮಾರ್ಕ್. ನೆಕ್ಸ್ಟ್ ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ತಗೋಬೇಕು. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸಸ್ ಮೇಡ್ ಡ್ಯೂರಿಂಗ್ ದ ಇಯರ್, ಸೊ ಅಂಡರ್ಲೈನ್. ಸೊ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮೈನಸ್. ಓಕೆ, ಸೊ ಇಷ್ಟು ಆದಮೇಲೆ ನಾವು ಯು ಹ್ಯಾವ್ ಟು ಟೇಕ್ ದಿ ಫಾರ್ಮ್ಯಾಟ್ ಟು ಪ್ರಿಪೇರ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ 2014 and 15. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಪ್ರಿಪೇರ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಂದು ನೆನ್ಪಿಟ್ಕೊಳ್ಳಿ, ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾನೋ ಅದನ್ನು 2 ಸರಿ ನಾವು ಎಂಟ್ರಿ ಬರೋ ಥರ ನೋಡ್ಕೋಬೇಕು, ಬಂದಿದೆಯಾ ನೋಡ್ಕೋಬೇಕು. ಓಕೆ, ಸೊ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. Okay, so now take down the format. Now according to format ನಾವು ಬ್ಯಾಲೆನ್ಸಸ್ನ ಹಾಕ್ತಾ ಹೋಗಬೇಕು. ಓಕೆ, ಸಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದಿ ಇಯರ್ 2014 and 15 ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೆಟ್ ಪ್ರಾಫಿಟ್ನ ನೋಡ್ಬೇಕಂತ ಹೇಳಿದ್ರೆ ಸೊ ಇಯರ್ಸ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಫಸ್ಟ್ ಬಂದ್ಬಿಟ್ಟು ಕ್ಲೋಸಿಂಗ್ ಕೊಡಿದ್ರೆ ಮತ್ತೆ ಓಪನಿಂಗ್ ಕೊಡಿದ್ದಾರೆ. ಸೊ ಪದೇ ಪದೇ ಹೇಳ್ತಿದ್ವಿ, ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿ ಎಕ್ಸ್ಚೇಂಜ್ಡ್ ಇಯರ್ಸ್. ಓಕೆ, ಸೊ ಈಗ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಫಸ್ಟ್ ಯಾವುದು? ಓಪನಿಂಗ್ ಬ್ಯಾಲೆನ್ಸ್, ದಟ್ ಈಸ್ 400 ಮೈನಸ್ ಎಂಡಿಂಗ್, ದಟ್ ಈಸ್ 450. ಸೊ 50 ಬಂದಿದೆ, ದಟ್ ಈಸ್ ನೆಗೆಟಿವ್ ಬ್ಯಾಲೆನ್ಸ್ ಓನ್ಲಿ. ಸೊ ಇಲ್ಲಿ ನಾವು ಡಿಫ್ರೆನ್ಸ್ನ ಮಾತ್ರ ತಗೊಳ್ತೀವಿ. ನೆಟ್ ಪ್ರಾಫಿಟ್ ಪಾಸಿಟಿವ್ ಆದರೂ ಬರಲಿ ನೆಗೆಟಿವ್ ಆದರೂ ಬರಲಿ, ನಾವು ಡಿಫ್ರೆನ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ 50 ಮತ್ತು ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ವ್ಯಾಲ್ಯೂ ಹಾಕಬೇಡಿ, ಸೊ ರಾಂಗ್ ಆಗುತ್ತೆ. ಸೊ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ದ ಡಿಫ್ರೆನ್ಸ್ ಅಮೌಂಟ್. ಓಕೆ, ಸೊ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ನೋಡಿ ಆ್ಯಡ್ ಈ ಹೆಡ್ಡಲ್ಲಿ. ಸೊ ಪದೇ ಪದೇ ಎಲ್ಲ ಬರೆಯೋದಕ್ಕಾಗೋದಿಲ್ಲ, ಸೊ ಫಾರ್ಮೆಟ್ನ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಏನು? ಆ್ಯಡ್, ದಟ್ ಈಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ಗೆ ಯಾವುದಾದ್ರೂ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ? ಓಕೆ, ಸಿ ಜನರಲ್ ರಿಸರ್ವ್ಗೆ ಎಷ್ಟು ಬಂದಿದೆ? ದಟ್ ಈಸ್ 900 rupees. ಸೊ ಟ್ರಾನ್ಸ್ಫರ್ಡ್ ಟು ಜನರಲ್ ರಿಸರ್ವ್ ಹೌ ಮಚ್? 900 rupees. ಸೊ 900ನ ಟ್ರಾನ್ಸ್ಫರ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಬರುತ್ತೆ? ದಟ್ ಈಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ಈ ಐಟಮು ಇದೆ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಸೊ ನೋಡಿ ಎಷ್ಟು ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಆಸ್ ಎ ಬ್ಯಾಲೆನ್ಸಿಂಗ್ ಫಿಗರ್, ದಟ್ ಈಸ್ 850 ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಇಂಟರಿಮ್ ಡಿವಿಡೆಂಟ್ ಆರ್ ಡಿವಿಡೆಂಟ್ ಪೇಯ್ಡ್ ಫಾರ್ ದ ಕರೆಂಟ್ ಇಯರ್. ಸೊ ಡಿವಿಡೆಂಟ್ ಪೇಮೆಂಟ್ ಎಲ್ಲಾದರೂ ಕೊಟ್ಟಿದ್ದಾರಾ? ಸೊ ಲೆಡ್ಜರ್ ಅಕೌಂಟಲ್ಲಿ ಇಲ್ಲ. ಸೊ ಅಡ್ಜಸ್ಟ್ಮೆಂಟಲ್ಲೂ ಡಿವಿಡೆಂಟ್ ಬಗ್ಗೆ ಏನೂ ಹೇಳಿಲ್ಲ, ಬಟ್ ಡಿವಿಡೆಂಟ್ ಇನ್ಕಮ್ ಬಂದಿದೆ, ಪೇ ಮಾಡಿಲ್ಲ. ಓಕೆ, ಸೊ ಅಡ್ಜಸ್ಟ್ಮೆಂಟಲ್ಲಿ. ಸೊ ಸಿ ದಿ ಬ್ಯಾಲೆನ್ಸ್ ಶೀಟ್ ನಾವು. ಸೊ ಪೇ ಮಾಡಿದರೆ ಎಲ್ಲಿ ಕೊಟ್ಟಿರ್ತಾರೆ? ಅಲ್ಟಿಮೇಟ್ಲಿ ಇಟ್ ಈಸ್ ಲಯಬಿಲಿಟಿ ಸೈಡ್. ಓಕೆ, ಸೊ ಪ್ರಪೋಸ್ ಡಿವಿಡೆಂಟ್. ಸೊ ಪ್ರಪೋಸ್ ಡಿವಿಡೆಂಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಯಾವ ಥರ ಕನ್ಸಿಡರ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ದಟ್ ಈಸ್ ಫಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿ ಕನ್ಸಿಡರ್ ಮಾಡಬೇಕು, ಮತ್ತು ಫೈನಾನ್ಷಿಯಲ್ ಆಕ್ಟಿವಿಟೀಸ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ನ ಕನ್ಸಿಡರ್ ಮಾಡಬೇಕು. ದಟ್ ಈಸ್ ದ ಕಂಡೀಷನ್. ಸೊ ಪ್ರಪೋಸ್ಡ್ ಡಿವಿಡೆಂಟ್, ಪ್ರಪೋಸ್ಡ್ ಡಿವಿಡೆಂಟ್. ಸೊ ಒಂದು ಸರಿ ಕನ್ಸಿಡರ್ ಮಾಡಿದ್ದೀವಿ ಅಂತ 1 ಅಂತ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್, ಯಾವ ಥರ ನೆನಪಿರುತ್ತೆ, ರಾಂಗ್ ಮಾಡದೇ ಇರೋ ಥರ, ಅದನ್ನು ನಿಮ್ಮ ಇಷ್ಟ. ಓಕೆ, ಸೊ ಪ್ರಪೋಸ್ ಡಿವಿಡೆಂಟ್. ಸೊ ಫಸ್ಟು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಕನ್ಸಿಡರ್ ಮಾಡಬೇಕು. ದಟ್ ಈಸ್ 2200. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು 1600 ಇದು ಫೈನಾನ್ಷಿಯಲ್ ಆಕ್ಟಿವಿಟೀಸ್ನಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಪ್ರಪೋಸ್ ಡಿವಿಡೆಂಟ್ ಆಯಿತು. ಸೊ ನೆಕ್ಸ್ಟ್ ಎಕ್ಸ್ಟ್ರಾರ್ಡಿನರಿ ಐಟಮ್ ಇಫ್ ಎನಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮೌಂಟ್ ಕೊಟ್ಟಿಲ್ಲ. ನೆಕ್ಸ್ಟ್ ಇಲ್ಲಿ ಈ ಹೆಡ್ಡಲ್ಲಿ ಲೆಸ್ ಎಕ್ಸ್ಟ್ರಾರ್ಡಿನರಿ ಐಟಮ್ ಇಫ್ ಎನಿ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇಲ್ಲ. ನೆಕ್ಸ್ಟು ರೀಫಂಡ್ ಆಫ್ ಟ್ಯಾಕ್ಸ್
ಲಯಬಿಲಿಟಿ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಈ ಅಮೌಂಟು ಇಲ್ಲ. ನೆಕ್ಸ್ಟ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ದಟ್ ಈಸ್ ವಿ ಹ್ಯಾವ್ ಟು ಸಿ ದಿ ಸಿಂಬಲ್ ಮೈನಸ್. ಸೊ ಮೈನಸ್ ಸಿಂಬಲ್ನ ನೋಡಿ. ಸೊ ಫಸ್ಟ್ ಯಾವ ಅಕೌಂಟ್ನ ಪ್ರಿಪೇರ್ ಮಾಡಿದ್ದೀರಾ, ದಟ್ ಈಸ್ ಫಿಕ್ಸೆಡ್ ಅಕೌಂಟ್. ಸೊ ಫಿಕ್ಸೆಡ್ ಅಸೆಟ್ ಅಕೌಂಟ್. ಸೊ ಫಿಕ್ಸೆಡ್ ಅಸೆಟ್ ಅಕೌಂಟಲ್ಲಿ ಮೈನಸ್ ಅಂತ ಏನಂತ ಮೈನಸ್ ಅಂತ ಎಲ್ಲಿ ಮೆನ್ಷನ್ ಮಾಡಿದ್ರೆ, ದಟ್ ಈಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಓಕೆ, ಸೊ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಸೊ ಫಸ್ಟು ಅಮೌಂಟ್ನ ಬರಿತೀನಿ, ಮತ್ತೆ ಹೇಳ್ತೀನಿ ಯಾಕೆ ಚೇಂಜ್ ಮಾಡ್ತಿದ್ದೀನಿ ಅಂತ. ಓಕೆ, ಸೊ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 60. ಓಕೆ, ನೆಕ್ಸ್ಟ್ ಯಾವ ಅಕೌಂಟ್ ಇದೆ, ದಟ್ ಈಸ್ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಆಲ್ರೆಡಿ 60ನ ನಾವು ಡಿಪ್ರಿಸಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾದಮೇಲೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಫಾರ್ ದಿ ಓಲ್ ಇಯರ್, ದಟ್ ಈಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 560 ಬಂದಿರೋದು. ಸೊ ದೇರ್ ಫೋರ್ ಈ 60 ಬದಲು ನಾವು 560 ಇನ್ಕ್ಲೂಡ್ ಮಾಡ್ಕೋಬೇಕು. ಬಿಕಾಸ್ ದಿಸ್ 60 ಆಲ್ರೆಡಿ ಇನ್ಕ್ಲೂಡ್, ದಟ್ ಈಸ್ 560 ಆಲ್ರೆಡಿ ಇನ್ಕ್ಲೂಡ್ 60. ಸೊ ರಿಮೈನಿಂಗ್ ಫರ್ದರ್ ಏನೋ ಡಿಪ್ರಿಸಿಯೇಷನ್ ಇರೋದ್ರಿಂದ ಈ 500 ಆ್ಯಡ್ ಆಗಿದೆ ಅಷ್ಟೇ. ಸೊ ಅದಕ್ಕೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಜೊತೆ ಕಂಪ್ಲೀಟ್ ಆಗಿ ಎಷ್ಟು ಡಿಪ್ರಿಸಿಯೇಷನ್ ಇದೆ ಫಾರ್ ದ ಇಯರ್ 2014 and 15 560ನ ನಾವು ತಗೊಂಡಿದ್ದೀವಿ. ಓಕೆ, ಸೊ ಈಗ 60ನ ಇಗ್ನೋರ್ ಮಾಡಬೇಕು, ಬಿಕಾಸ್ ದಟ್ 60 ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದಿಸ್ 560. ಓಕೆ, ಸೊ ನೆಕ್ಸ್ಟ್ ಯಾವ ಅಕೌಂಟ್ನ ಪ್ರಿಪೇರ್ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿ ಎಲ್ಲಾದರೂ ಮೈನಸ್ ಸಿಂಬಲ್ ರೆಪ್ರೆಸೆಂಟ್ ಮಾಡಿದ್ರಾ, ಇಲ್ಲ. ಓಕೆ, ದೇರ್ ಇಸ್ ನೋ ಎಕ್ಸ್ಪೆನ್ಸ್. ನೆಕ್ಸ್ಟ್ ಯಾವ ಅಕೌಂಟು, ಜನರಲ್ ರಿಸರ್ವ್. ಓಕೆ, ಇಲ್ಲ. ನೆಕ್ಸ್ಟ್ ಟ್ಯಾಕ್ಸ್ ಪ್ರಾವಿಷನ್. ಓಕೆ, ಸೊ ಇಷ್ಟು ಪ್ರಿಪೇರ್ ಮಾಡಿದ್ದೀರಾ. ನಾವು ಲೆಡ್ಜರ್ ಅಕೌಂಟಲ್ಲಿ ಯಾವುದೇ ರೀತಿ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಇಲ್ಲ. ಸೊ ಕಮ್ ಟು ದಿ ಅಡ್ಜಸ್ಟ್ಮೆಂಟ್. ಓಕೆ, ಸೊ ಎರಡು ಅಡ್ಜಸ್ಟ್ಮೆಂಟ್ ಇದೆ, ದಟ್ ಈಸ್ ಲೋನ್ಸ್ ರೆಪ್ರೆಸೆಂಟಿಂಗ್ ಲಾಂಗ್ ಟರ್ಮ್ ಲೋನ್ ಗಿವನ್ ಟು ದಿ ಗ್ರೂಪ್ ಕಂಪನೀಸ್. ಓಕೆ, ಸೊ ಲೋನ್ ರೆಪ್ರೆಸೆಂಟಿಂಗ್ ಲಾಂಗ್ ಟರ್ಮ್ ಲೋನ್ ಗಿವನ್ ಟು ದಿ ಗ್ರೂಪ್ ಕಂಪನೀಸ್, ಇಟ್ ಈಸ್ ಕಮ್ಸ್ ಅಂಡರ್ ದಿ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಬಿಕಾಸ್ ಲೋನ್ಸ್ ಬೇರೆ ಕಂಪನಿಗೆ ಅಂದರೆ ಗ್ರೂಪ್ ಕಂಪನಿಗೆ ಅಂತಲ್ಲ, ಇಟ್ ಈಸ್ ಸಬ್ಸಿಡರಿ ಆ್ಯಂಡ್ ಹೋಲ್ಡಿಂಗ್ ಕಂಪನಿ ರಿಲೇಷನ್ಶಿಪ್ ಬರುತ್ತೆ ಅಗೇನ್. ಸೊ ಲೋನ್ಸ್ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ವಿ ಆರ್ ಇನ್ವೆಸ್ಟಿಂಗ್ ಇನ್ ದಿ ಅನದರ್ ಕಂಪನಿ. ಸೊ ದೇರ್ ಫೋರ್ ಇಟ್ ಈಸ್ ಟ್ರೀಟೆಡ್ ಆಸ್ ದಿ loans representing long term loans given to subsidiary company as a investment activity. Okay, so adadmele next interest on loan fund for 2014 and 15 was rupees 5,94,000. ಸೊ ಇಂಟ್ರೆಸ್ಟ್ ಆನ್ ಲೋನ್ ಫಂಡ್ಸ್. ಈಗ ಲೋನ್ ಫಂಡ್ಸ್ ಯಾವುದಿದೆ, ಸೆಕ್ಯೂರ್ಡ್ ಲೋನ್ಸು, ಅನ್ಸೆಕ್ಯೂರ್ಡ್ ಲೋನ್ಸು. ಸೊ ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಹೇಳಿದ್ರೆ ನಮ್ಮ ಕಂಪನಿ ಅಥವಾ ನಾನೇ ಕಂಪನಿ ಅಂತ ಅಂದ್ಕೊಂಡ್ರೆ ನಾನು ಬೇರೆ ಕಡೆಯಿಂದ ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್ ಎರಡೂ ತಗೊಂಡಿದ್ದೀನಿ. ಆ ಲೋನ್ಸ್ ಮೇಲೆ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಅಂತ ಹೇಳಿದ್ದಾರೆ, ದಟ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್ ಫಂಡ್ಸ್ ಫಾರ್ ದ ಇಯರ್ 2014 and 15, ದಟ್ ಈಸ್ 5,94,000 ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ವಿಚ್ ಮೀನ್ಸ್ ಐ ಹ್ಯಾವ್ ಟು ಪೇ ದಿ ಇಂಟ್ರೆಸ್ಟ್, ದಟ್ ಈಸ್ 5,94,000 ಆನ್ ಲೋನ್ ಫಂಡ್ಸ್, ದಟ್ ಈಸ್ ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಸೆಕ್ಯೂರ್ಡ್ ಲೋನ್ಸ್. ಸೊ ಅಮೌಂಟ್ ಬಂದ್ಬಿಟ್ಟು 5,94,000 ಅಂತ ಹೇಳಿದ್ರೆ ನಾವು ಇದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಎಕ್ಸ್ಪೆನ್ಸಲ್ಲಿ. ಬಿಕಾಸ್ 1,000ನ ನಾವು ರೆಡ್ಯೂಸ್ ಮಾಡಬೇಕು, ಅಂದರೆ ಅಮೌಂಟ್ ಗಿವನ್ ಇನ್ ದಿ 1,000. ಸೊ ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಲೋನ್ ವಿ ಆರ್ ಪೇಯಿಂಗ್, ಇಟ್ ಈಸ್ ಎಕ್ಸ್ಪೆನ್ಸ್. ಸೊ ಕಂಪ್ಲೀಟಾಗಿ ಇದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಆಸ್ ಎ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು. ಸೊ 1,000 ಅಂತ ಹೇಳಿದ್ರೆ 3 zeros ಕ್ಯಾನ್ಸಲ್ ಮಾಡಿ ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ 594. ಓಕೆ, ಸೊ ಎಕ್ಸ್ಪೆನ್ಸ್. ನೆಕ್ಸ್ಟ್ ಅದೇ ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ಅಂಡ್ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಟ್ ಇನ್ಕಮ್ ವರ್ rupees 4,40,000. ಸೊ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಟ್ ಇನ್ಕಮ್. ಸೊ ಇನ್ಕಮ್ ಅಂತ ಏನು ಕೊಡ್ತಿದ್ದಾನೆ, ದಟ್ ಈಸ್ 4,42,000 ಇನ್ಕಮ್ ಅಂತ ಕೊಡ್ತಿದ್ದಾನೆ. ಸೊ ಇನ್ಕಮ್ ಇಸ್ ನಥಿಂಗ್ ಬಟ್ ಆಪ್ರೇಟಿಂಗ್ ಇನ್ಕಮ್, ದಟ್ ಈಸ್ ನಾನ್ ಆಪ್ರೇಟಿಂಗ್ ಇನ್ಕಮ್. ಸೊ ಕನ್ಸಿಡರ್ ಮಾಡಬೇಕಂದ್ರೆ 3 zeros ಕ್ಯಾನ್ಸಲ್ ಮಾಡಬೇಕು. ಸೊ ಈಗಲೇ ಅಡ್ಜಸ್ಟ್ಮೆಂಟ್ನ ಕನ್ಸಿಡರ್ ಮಾಡಿಬಿಡಿ, ಮತ್ತೆ ನೀವು ನೋಡೋಕ್ಕೆ ಹೋಗಬೇಡಿ. ಓಕೆ, ಸೊ ಏನಿದು ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟ್ ಇನ್ಕಮ್. ಸೊ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟ್ ಇನ್ಕಮ್ ಎಷ್ಟು, 442. ಸೊ ಈ ಅಡ್ಜಸ್ಟ್ಮೆಂಟು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ವಿ. ಇನ್ನೊಂದು ಓನ್ಲಿ ಒನ್ ಅಡ್ಜಸ್ಟ್ಮೆಂಟ್, ದಟ್ ಈಸ್ ಲೋನ್ಸ್ ರೆಪ್ರೆಸೆಂಟಿಂಗ್ ಲಾಂಗ್ ಟರ್ಮ್ ಲೋನ್ಸ್ ಗಿವನ್ ಟು ದಿ ಗ್ರೂಪ್ ಆಫ್ ಕಂಪನೀಸ್. ಸೊ ಆ ಐಟಮ್ ಬಂದಾಗ ನಾವು ನೋಡೋಣ. ಓಕೆ, ಸೊ ಈಗ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಅಕಾರ್ಡಿಂಗ್ ಟು ಫಾರ್ಮ್ಯಾಟ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಮತ್ತು ಇಂಟ್ರೆಸ್ಟು ಆ್ಯಂಡ್ ಡಿವಿಡೆಂಡ್ ಪೇಮೆಂಟು, ಸೊ ಆ್ಯಂಡ್ ಇಂಟ್ರೆಸ್ಟ್ ಆನ್ ಲೋನ್ಸ್. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಿಮಗೆ ಗುಡ್ ವಿಲ್ ರಿಟರ್ನ್ ಆಫು, ನೆಕ್ಸ್ಟು ಜನರಲ್ ರಿಸರ್ವ್ ರಿಟರ್ನ್ ಆಫ್ ಆ್ಯಂಡ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ಈ ಪ್ರಾಬ್ಲಮಲ್ಲಿ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ನೋಡಿ. ಸಿ ಅಸೆಟ್ಸ್ ಏನಿದೆ, ಸೊ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್, ಸೊ ಅದನ್ನು ಮರಿದಿರ ಹಾಕ್ಕೋಬೇಕು. ಸೊ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಓಪನಿಂಗ್ ಬಂದುಬಿಟ್ಟು 400 ಇದೆ ಆ್ಯಂಡ್ ಕ್ಲೋಸಿಂಗ್ ಬಂದುಬಿಟ್ಟು 360 ಇದೆ. ವಿ ಹ್ಯಾವ್ ಟು ಕನ್ಸಿಡರ್ ದಿ
ಅಮೌಂಟ್ ಟ್ರಾನ್ಸ್ಫರ್ಡ್ ದಟ್ ಈಸ್ ಓಕೆ. ಸೊ 400 ಇನ್ ಕೇಸ್ ನಾವು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ರೆ ವಿ ಹ್ಯಾವ್ ಅ ಬ್ಯಾಲೆನ್ಸಿಂಗ್ ಫಿಗರ್ 40 ಓನ್ಲಿ. ಸೊ ಬ್ಯಾಲೆನ್ಸಿಂಗ್ ಫಿಗರ್ಸ್ನ ಎಲ್ಲದರಲ್ಲೂ ನಾವು ಕನ್ಸಿಡರ್ ಮಾಡ್ತಿದ್ದೀವಲ್ವಾ. ಸೊ ಅದೇ ಥರನೂ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ನ ನಾವು 40 ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ. ಸೊ ನೆಕ್ಸ್ಟ್ ಇನ್ಯಾವುದಿದೆ, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್. ಸೊ ಈಗ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಯಾವುದು ಇಲ್ಲ. ಓಕೆ. ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಬಂದು ನೋಡಿ ನಾನ್ ಆಪ್ರೇಟಿಂಗ್ ಇನ್ಕಮ್. ಸೊ ನಾನ್ ಆಪ್ರೇಟಿಂಗ್ ಇನ್ಕಮ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸಿ ದಿ ಪ್ಲಸ್. ಸೊ ಫಿಕ್ಸೆಡ್ ಅಸೆಟಲ್ಲಿ ಏನು ಪ್ಲಸ್ ಅಂತ ಏನಾದರೂ ರೆಪ್ರೆಸೆಂಟ್ ಮಾಡಿದರೆ ಸಿ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ ಎಷ್ಟಿದೆ ದಟ್ ಈಸ್ ಇನ್ಕಮ್ ರೈಟ್. ಸೊ 10 ದಟ್ ಈಸ್ 10,000 ಅಂತ ಹೇಳ್ಬಿಟ್ಟು. ಸೊ ಪ್ರಾಫಿಟ್, ಸೊ ಇಲ್ಲೇ ಬರೀತೀನಿ 442. ಓಕೆ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ ದಟ್ ಈಸ್ 10,000. ಸೊ ವಿಚ್ ಮೀನ್ಸ್ 10 ಅಂತ. ಸೊ ವಿ ಹ್ಯಾವ್ ಟು ರೆಪ್ರೆಸೆಂಟ್ ದಿ ಅಮೌಂಟ್ಸ್ ಇನ್ ಥೌಸಂಡ್ಸ್. ನೆಕ್ಸ್ಟ್ ಪ್ರಾಫಿಟ್ ಎಲ್ಲಾದರೂ ಅಂದರೆ ಪ್ಲಸ್ ಸಿಂಬಲ್ನ ಎಲ್ಲಾದರೂ ಕೊಟ್ಟಿದ್ದೀರಾ ನೋಡಿ. ಸೊ ಇನ್ವೆಸ್ಟ್ಮೆಂಟ್, ಎಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಎಷ್ಟಿದೆ ದಟ್ ಈಸ್ 1 lakh ವಿಚ್ ಮೀನ್ಸ್ 100 in thousands. ಓಕೆ. ಸೊ ಇಷ್ಟು ನಾನ್ ಆಪ್ರೇಟಿಂಗ್ ಇನ್ಕಮ್ಸ್. ಸೊ ಆಲ್ರೆಡಿ ಇನ್ಕಮ್ 442 ಅಡ್ಜಸ್ಟ್ಮೆಂಟ್ನ ನೋಡಿ ಹಾಕಿದ್ದೀವಿ. ಸೊ ಇನ್ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ. ಓಕೆ. ಸೊ ರಿಲೇಟೆಡ್ ಟು ನಾನ್ ಆಪ್ರೇಟಿಂಗ್ ಇನ್ಕಮ್. ಓಕೆ. ಸೊ ಇಷ್ಟು ಕ್ಲೋಸ್ ಆಗಿದೆ. ನೆಕ್ಸ್ಟ್ ಸಿ ದಿ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ನಾವು. ಸೊ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಯಾವುದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಿ ದಿ ಅಸೆಟ್ ಸೈಡ್ ಕರೆಂಟ್ ಅಸೆಟ್ಸ್ ಯಾವ್ದು ಕೊಟ್ಟಿದ್ದಾರೆ ದಟ್ ಈಸ್ ಇನ್ವೆಂಟರೀಸ್. ಸೊ ಫಸ್ಟು ಲಿಸ್ಟ್ ಬರ್ಕೊಂಬಿಡಿ ನೀವು. ಓಕೆ. ಸೊ ಇನ್ವೆಂಟರೀಸ್ ಆರ್ ಸ್ಟಾಕ್. ನೆಕ್ಸ್ಟ್ ಡೆಟಾರ್ಸ್. ಓಕೆ. ಸೊ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ ನಾವು ಲಾಸ್ಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನು ಯಾವುದೇ ರೀತಿ ಕರೆಂಟ್ ಅಸೆಟ್ಸ್ ಇಲ್ಲ. ನೆಕ್ಸ್ಟ್ ಸಿ ದಿ ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಲಯಬಿಲಿಟೀಸ್ ಯಾವುದಾದ್ರು ಕೊಟ್ಟಿದ್ದಾರೆ ದಟ್ ಈಸ್ ಕ್ರೆಡಿಟಾರ್ಸ್. ಓಕೆ. ಸೊ ಕ್ರೆಡಿಟಾರ್ಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ಔಟ್ಸ್ಟ್ಯಾಂಡಿಂಗ್ ಇನ್ ದ ಸೆನ್ಸ್ ಇನ್ನೂ ಕೊಟ್ಟಿಲ್ಲ ಬಟ್ ವಿ ಹ್ಯಾವ್ ಟು ಪೇ ದಟ್ ಈಸ್ ಟೆಂಪ್ರರಿ, ವಿ ಹ್ಯಾವ್ ಟು ಪೇ ದಟ್ ಈಸ್ ಕರೆಂಟ್ ಲಯಬಿಲಿಟಿ. ಓಕೆ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಮುಗೀತು. ಓಕೆ. ಇಲ್ಲೂ ಅದೇ ಥರ ಲಿಸ್ಟ್ ಬರ್ಕೊಳ್ಳಿ. ಸೊ ಇನ್ವೆಂಟರೀಸ್, ಡೆಟಾರ್ಸ್, ಕ್ರೆಡಿಟಾರ್ಸ್, ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಓಕೆ. ಈಗ ಫಸ್ಟ್ ಐಟಮ್ ದಟ್ ಈಸ್ ಇನ್ವೆಂಟರಿ. ಇಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ ಪಾಸಿಟಿವ್ ಬಂದರೆ ಇಲ್ಲಿ, ನೆಗೆಟಿವ್ ಬಂದರೆ ಇಲ್ಲಿ. ಓಕೆ. ಸಿ ಕರೆಂಟ್ ಅಸೆಟ್ಸ್. ಸೊ ಅಗೈನ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ಓಪನಿಂಗ್ ಇಯರ್ ಆ್ಯಂಡ್ ಕ್ಲೋಸಿಂಗ್ ಇಯರ್. ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿ ಎಕ್ಸ್ಚೇಂಜ್ಡ್ ಇಯರ್ಸ್. ಓಕೆ. ಸೊ ಫಸ್ಟ್ ಯಾವುದಿದೆ ಇನ್ವೆಂಟರಿ. ಸೊ ಓಪನಿಂಗ್ ವ್ಯಾಲ್ಯೂ ಎಷ್ಟಿದೆ 2600 ಮೈನಸ್ 2510. ಸೊ ಇನ್ವೆಂಟರಿ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ. ಸೊ ಕರೆಂಟ್ ಅಸೆಟ್ ಪಾಸಿಟಿವ್ ವ್ಯಾಲ್ಯೂ 90 ದಟ್ ಈಸ್ 90,000. ಸೊ ಇಲ್ಲಿ ಬಂದರೆ ಇಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಆಫ್ಟರ್ ಇನ್ವೆಂಟರೀಸ್ ನೆಕ್ಸ್ಟ್ ಬಂದ್ಬಿಟ್ಟು ಡೆಟಾರ್ಸ್. ಸೊ ಡೆಟಾರ್ಸ್ ಓಪನಿಂಗ್ ವ್ಯಾಲ್ಯೂ 1200 ಮೈನಸ್ ಕ್ಲೋಸಿಂಗ್ 1090. ಸೊ ಕರೆಂಟ್ ಅಸೆಟ್ ಅಗೈನ್ ಪಾಸಿಟಿವ್ ವ್ಯಾಲ್ಯೂ, ಕರೆಂಟ್ ಅಸೆಟ್ ಅಗೈನ್ ಪಾಸಿಟಿವ್ ವ್ಯಾಲ್ಯೂ ದಟ್ ಈಸ್ 110 ಇಸ್ ದ ಪಾಸಿಟಿವ್ ವ್ಯಾಲ್ಯೂ. ಸೊ ಇಲ್ಲಿ ಬಂದರೆ ಇಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ಓಕೆ. ಸೊ ಡೆಟಾರ್ಸ್ ಆದಮೇಲೆ ನೆಕ್ಸ್ಟ್ ಕ್ರೆಡಿಟಾರ್ಸ್. ಓಕೆ. ಸೊ ಈಗ ನೋಡಿ ಕ್ರೆಡಿಟಾರ್ಸ್ ಓಪನಿಂಗ್ ವ್ಯಾಲ್ಯೂ 1200 ಮೈನಸ್ 1050. ಸೊ 150. ಸೊ ಕರೆಂಟ್ ಲಯಬಿಲಿಟಿ, ಕ್ರೆಡಿಟಾರ್ ಬಂದ್ಬಿಟ್ಟು ಕರೆಂಟ್ ಲಯಬಿಲಿಟಿ ಪಾಸಿಟಿವ್ ವ್ಯಾಲ್ಯೂ, ಕರೆಂಟ್ ಲಯಬಿಲಿಟಿ ಪಾಸಿಟಿವ್ ವ್ಯಾಲ್ಯೂ ಎಷ್ಟು ದಟ್ ಈಸ್ 150. ಓಕೆ. ಸೊ ಇಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ಓಕೆ. ಸೊ ಇದರಲ್ಲಿ ಮಿಸ್ ಮಾಡ್ತೀರಾ. ಸೊ ಕೀಪ್ ಇಟ್ ಇನ್ ಮೈಂಡ್. ಓಕೆ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಓಕೆ. ಸೊ 1540 ಮೈನಸ್ 2100. ಸೊ 560. ಸೊ ಕರೆಂಟ್ ಲಯಬಿಲಿಟಿ ನೆಗೆಟಿವ್ ವ್ಯಾಲ್ಯೂ, ಕರೆಂಟ್ ಲಯಬಿಲಿಟಿ ನೆಗೆಟಿವ್ ವ್ಯಾಲ್ಯೂ ದಟ್ ಈಸ್ 560. ಓಕೆ. ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಯು ಹ್ಯಾವ್ ಟು ಸಿ ದಟ್ ಟ್ಯಾಕ್ಸ್ ಪೇಯ್ಡ್ ಅಮೌಂಟ್. ಸೊ ಟ್ಯಾಕ್ಸ್ ಎಷ್ಟು ಪೇಮೆಂಟ್ ಮಾಡ್ತಿದ್ದಾರೆ ಸೊ 700 ರೈಟ್. ಸೊ ಸಿ ದಿ ಟ್ಯಾಕ್ಸ್ ಪ್ರಾವಿಷನ್ ಅಕೌಂಟ್ ದಟ್ ಈಸ್ ಲೆಡ್ಜರ್ ಅಕೌಂಟ್. ಸೊ 700ನ ಪೇಮೆಂಟ್ ಮಾಡ್ತಿದ್ದಾರೆ. ಆ್ಯಂಡ್ ಎಸ್ ರಿಲೇಟೆಡ್ ಟು ಟ್ಯಾಕ್ಸ್ ಪೇಯ್ಡ್. ಓಕೆ. ಸೊ 700 ತಗೊಳ್ಳಿ ಹೇಳ್ತೀನಿ. ಸೊ ಈಗ 700 ಆಯಿತು. ಈ 700
ನಾವು ಎಂಟರ್ ಮಾಡಿದ ಆದಮೇಲೆ ಸೊ ಅಸೆಟ್ ಸೈಡು ರಿಲೇಟೆಡ್ ಟು ಟ್ಯಾಕ್ಸ್ ಬಂದ್ಬಿಟ್ಟು ಒಂದು ಸ್ಪೆಷಲ್ ಐಟಮ್ ಇದೆ, ದಟ್ ಈಸ್ ಸಿ ಲಾಸ್ಟಿಂದ ಎರಡನೇದು, ದಟ್ ಈಸ್ ಅಡ್ವಾನ್ಸ್ ಟ್ಯಾಕ್ಸ್. ಸೊ ಈಗ ಇಲ್ಲಿ ಅಪ್ಲೈ ಮಾಡಬೇಕು ರಿಲೇಟೆಡ್ ಟು ಟ್ಯಾಕ್ಸ್ ಅಂತ ಯಾವಾಗ ಗೊತ್ತಾಗುತ್ತೆ ನಿಮಗೆ? ಫಸ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಕಂಪ್ಲೀಟಾಗಿ ನೀವು ಫಸ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೊಂದು ಐಟಮ್ಮು ಓದಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ. ಓಕೆ, ಸೊ ಐಟಮ್ಸ್ ಇದೆ, ನಾವು ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದಕ್ಕೆ ಎಕ್ಸಾಮಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಟೆನ್ಷನಲ್ಲಿ ರಾಂಗ್ ಮಾಡ್ತೀರಾ. ಸೊ ಅದಕ್ಕಿಂತ ಮುಂಚೆ ರಾಂಗ್ ಮಾಡಬಾರ್ದು ಅಂತಂದರೆ ಫಸ್ಟು ಪ್ರಾಬ್ಲಮ್ನ ಕಂಪ್ಲೀಟಾಗಿ ಓದಿ ಆರಾಮಾಗಿ ಮಾಡಿ. ಓಕೆ, ಸೊ ನಿಮಗೂ ಅಲ್ಲೂ ಕಷ್ಟ ಅಂತ ಹೇಳಿದ್ರೆ ಫಸ್ಟು ಗಿವನ್ ಇನ್ಫಾರ್ಮೇಷನ್ ಬೇಕಾದರೆ ಬರ್ಕೊಳ್ಳಿ ರಿಲೇಟೆಡ್ ಟು ಸ್ಪೆಷಲ್, ದಟ್ ಈಸ್ ಅಡಿಷ್ನಲ್ ಇನ್ಫಾರ್ಮೇಷನ್ ಮಾತ್ರ. ಓಕೆ, ಮತ್ತೆ ಇನ್ನೊಂದ್ಸರಿ ಪ್ರಾಬ್ಲಮ್ ಬರ್ಕೊಂಡು ಕುತ್ಕೋಬೇಡಿ. ಓಕೆ, ನಾವು ಸೊ ಈಗ ಟ್ಯಾಕ್ಸ್ ಪೇಯ್ಡ್ ಲೆಡ್ಜರ್ ಅಕೌಂಟ್ ಮಾಡಿರೋದ್ರಿಂದ ನಮಗೆ ಟ್ಯಾಕ್ಸ್ ಪೇಯ್ಡ್ ಅಮೌಂಟ್ ಎಷ್ಟಿದೆ? ದಟ್ ಈಸ್ ಆ್ಯಕ್ಚುಯಲ್ ಎಷ್ಟಿದೆ? 700 ಇದೆ. ಸೊ ಇಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್, ಸೊ ಅಡ್ವಾನ್ಸ್ ಟ್ಯಾಕ್ಸ್ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ನಮಗೆ. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಈಗ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದಾರೆ 700. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಲಾಜಿಕ್ ಆಗಿ ಥಿಂಕ್ ಮಾಡಿ, ಅಡ್ವಾನ್ಸ್ ಆಗಿ ಟ್ಯಾಕ್ಸ್ನ ಪೇ ಮಾಡಿದ್ದಾರೆ. ಸೊ ಅಡ್ವಾನ್ಸ್ ಆಗಿ ಟ್ಯಾಕ್ಸ್ನ, ಸೊ ಆ್ಯಕ್ಚುಯಲ್ ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದಾರೆ? 700. ಸೊ ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಅಂತ ಹೇಳಿದ್ರೆ 700 ಅಂತ ಹೇಳಿದ್ರೆ ಈ 700ಗೆ ಏನು ಮಾಡೋದಕ್ಕೆ ಸಾಧ್ಯ? ಅಡ್ವಾನ್ಸ್ ಟ್ಯಾಕ್ಸ್ನ ಸಿ ವಿ ವಾಂಟ್ ದ ಟೋಟಲ್ ಟ್ಯಾಕ್ಸ್ ಪೇಯ್ಡ್. ಸೊ ಅಡ್ವಾನ್ಸ್ ಆಗಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದು ಆದಮೇಲೆ ಈ ಪೇಮೆಂಟ್ಗೆ ನಾವು ಆ್ಯಡ್ ಮಾಡಿದ್ರೆ ಟೋಟಲ್ ಟ್ಯಾಕ್ಸ್ ಪೇಮೆಂಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಏನು ಪೇ ಮಾಡಿದರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ರೆ ಟೋಟಲ್ ಟ್ಯಾಕ್ಸ್ ಎಷ್ಟು ಪೇ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಈಗ ಈ ಅಡ್ವಾನ್ಸ್ ಟ್ಯಾಕ್ಸ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ? ದಟ್ ಈಸ್ ಗಿವನ್ ಇನ್ ದಿ ಅಸೆಟ್ ಸೈಡ್. ಸೊ ಸಿ ಅಡ್ವಾನ್ಸ್ ಟ್ಯಾಕ್ಸ್, ಸೊ ಓಪನಿಂಗ್ ಬ್ಯಾಲೆನ್ಸ್, ಸೊ ಸೇಮ್ ಇದೆ ಲೆಡ್ಜರ್ ಅಕೌಂಟ್ ಯಾವ ಥರ ಪ್ರಿಪೇರ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೋ ಅದೇ ಥರನೇ ನಾವು ಕ್ರಿಯೇಟ್ ಮಾಡ್ಕೋಬೇಕು, ಅಂದರೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅಡ್ವಾನ್ಸ್ ಟ್ಯಾಕ್ಸ್, ಸೊ ಟೋಟಲ್ ಓಪನಿಂಗ್ ಬ್ಯಾಲೆನ್ಸ್ 700 ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದ್ಬಿಟ್ಟು 850, ವಿಚ್ ಮೀನ್ಸ್ 150, ದಟ್ ಈಸ್ 1,50,000 ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಪೇ ಮಾಡಿದ್ದಾರೆ. ಬಟ್ ಅಕಾರ್ಡಿಂಗ್ ಟು 2014 and 15 ಎಷ್ಟು ಪೇ ಮಾಡ್ತಿದ್ದಾರೆ? 700. ಸೊ ಟೋಟಲ್ ಟ್ಯಾಕ್ಸ್ ಎಷ್ಟು ಪೇ ಮಾಡ್ತಿದ್ದಾರೆ? ದಟ್ ಈಸ್ 850 rupees, ಅಂದರೆ 8,50,000 ಟೋಟಲ್ ಟ್ಯಾಕ್ಸ್ನ ಪೇ ಮಾಡ್ತಿದ್ದಾರೆ. ಸೊ ಇದನ್ನು ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ, ಸೊ ಇದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಅಸೆಟ್ ಸೈಡ್ ಕೊಟ್ಟಿರೋದ್ರಿಂದ. ಓಕೆ, ಸೊ ಈಗ ಎಲ್ಲ ಕ್ಲಿಯರ್ ಮಾಡಿದ್ವಿ. ನಾವು ಯು ಹ್ಯಾವ್ ಟು ಬ್ಯಾಲೆನ್ಸ್ ಆಲ್ ದಿ ಅಮೌಂಟ್ಸ್. ಓಕೆ, ಸೊ ಈಗ 900 plus 850, 2,200, you will get 3,950 and plus 50 you will get 4,000. Next there is no amounts are even. Next 4,000. Okay, so ಈಗ 560 plus 494 and 40, so you will get 1194. ಸೊ 1194, ದಟ್ ಈಸ್ 1194ನ ಏನು ಮಾಡಬೇಕು? ಇದಕ್ಕೆ ಆ್ಯಡ್ ಮಾಡಬೇಕು. ಓಕೆ, ದೆನ್ ಯು ವಿಲ್ ಗೆಟ್ 5,194. ನೆಕ್ಸ್ಟ್ ನಾವು ನೆಕ್ಸ್ಟ್ ಸೈಡಲ್ಲಿರೋದನ್ನ ಏನು ಮಾಡಬೇಕು? ಡಿಡಕ್ಟ್ ಮಾಡಬೇಕು. ಸೊ ಟೋಟಲ್ 442 ಪ್ಲಸ್ 10 ಪ್ಲಸ್ 100, ಸೊ 552 ಬರುತ್ತೆ ಬ್ಯಾಲೆನ್ಸ್ ನಿಮಗೆ. 552. ಸೊ ಈ 552ನ ಇದಕ್ಕೆ ಏನು ಮಾಡಬೇಕು? ಲೆಸ್ ಮಾಡಬೇಕು, ಅಂದರೆ ಇದರಲ್ಲಿ ಲೆಸ್ ಮಾಡಬೇಕು. -5194. ಓಕೆ, ಸೊ ಹೌ ಮಚ್ ಯು ವಿಲ್ ಗೆಟ್? 4642 is the balance. Next we have to add these items to 4642. Okay, so total 90, 110 and 560, you will get 760, that is 7,60,000. Add 4642, you will get 5,402 ಬರುತ್ತೆ. Next you have to deduct the 150 from this 5,402. Then you will get 5252, that is 5,252. Next total tax amount including advance tax ಸೇರಿಸ್ಕೊಂಡು ಎಷ್ಟು ಪೇ ಮಾಡ್ತಿದ್ದಾರೆ ಟ್ಯಾಕ್ಸ್ನ? ದಟ್ ಈಸ್ 850ನ, ಅಂದರೆ 850 ಪೇ ಮಾಡ್ತಿದ್ದಾರೆ. ಸೊ 850 ಏನಾದರೂ ಪೇ ಮಾಡಿದ್ರೆ ಫ್ರಮ್ 5252 minus 850, you will get 4,402 is the actual balance. So this is cash inflow. It is treated as A. So cash inflow from operating
ಆಕ್ಟಿವಿಟಿ. ಸೊ ಇದನ್ನು ನಾವು ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ ದ ಸೆಕೆಂಡ್ ಹೆಡ್, ದಟ್ ಈಸ್ ಕ್ಯಾಶ್ ಇನ್ಫ್ಲೋ ಆರ್ ಔಟ್ಫ್ಲೋ ಫ್ರಮ್ ದ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಸಿ ಸೆಕೆಂಡ್ ಹೆಡ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದಿ ಸಿಂಬಲ್ ದಟ್ ಈಸ್ ಸ್ಟಾರ್ ರಿಲೇಟೆಡ್ ಟು ಪರ್ಚೇಸ್ ಆ್ಯಂಡ್ ಸೇಲ್ಸ್. ಸೊ ಫಿಕ್ಸೆಡ್ ಅಸೆಟ್ ಲೆಡ್ಜರ್ ಅಕೌಂಟ್ನ ಕ್ರಿಯೇಟ್ ಮಾಡಿದಿರಲ್ವಾ, ಸೊ ಸ್ಟಾರ್ ಮಾರ್ಕ್ ಎಲ್ಲೆಲ್ಲಿ ಮೆನ್ಷನ್ ಮಾಡಿದಿರ ನೋಡಿ. ಎಸ್, ಸೊ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್, ಸೊ ಎಷ್ಟು 3120. ನೆಕ್ಸ್ಟ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್, ಸೊ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್, ಸೊ 70. ಓಕೆ, ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನಲ್ಲಿ ಎಲ್ಲೂ ಬರೋದಿಲ್ಲ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿ ಎಸ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ, ಸೊ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿದರೆ ಆಲ್ರೆಡಿ, ದಟ್ ಈಸ್ 700. ಓಕೆ, ಸೊ 700. ನೆಕ್ಸ್ಟ್ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್, ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್, ಸೊ ಎಷ್ಟು, ದಟ್ ಈಸ್ 900. ಸೊ ಆಫ್ಟರ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಯಾವುದನ್ನು ಪ್ರಿಪೇರ್ ಮಾಡಿದ್ದೀರಾ, ಟ್ಯಾಕ್ಸ್ ಪ್ರಾವಿಷನ್. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ನೀವು ಕ್ರಿಯೇಟ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಸಿ ಈಸ್ ದೇರ್ ಎನಿ ರಿಲೇಟೆಡ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್. ಸೊ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ, ಸೊ ಇನ್ವೆಸ್ಟ್ಮೆಂಟ್ ಇಸ್ ನಥಿಂಗ್ ಬಟ್ ರಿಲೇಟೆಡ್ ಟು ಅಸೆಟ್ಸ್. ಸೊ ಅಸೆಟ್ ಸೈಡ್ ನೋಡಿ, ಸೊ ಫಿಕ್ಸೆಡ್ ಅಸೆಟಲ್ಲಿ ಯಾವುದ್ರ, ಸೊ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಎಸ್, ಸೊ capital work in progress. So capital in the sense it is required to business organization to run the business organization. So it is nothing but an asset. So capital ಅಂತ ಹೇಳಿದ್ರೆ ನಮಗೆ ಬಂದಿದೆ. So capital work in progress. So it is treated as the investment activity only because capital ಬಂದ್ಬಿಟ್ಟು ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ, ಇನ್ನು ಕನ್ವರ್ಟ್ ಆಗಿಲ್ಲ ಕ್ಯಾಶ್ಗೆ ಅಥವಾ ಓಕೆ ಸೊ ಬ್ಯಾಂಕ್ಗೆ. ಬಟ್ ದ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತಲ್ಲ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಅಸೆಟ್. ಸೊ ದಟ್ ಈಸ್ ಕಮ್ಸ್ ಅಂಡರ್ ದಿ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಸೊ ಎಲ್ಲಿಂದನೋ ನಾವು ಕ್ಯಾಪಿಟಲ್ ತಗೊಂಡು ಬಂದಿದ್ದೀವಿ, ದಟ್ ಈಸ್ ಅಂಡರ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಇದು ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ ಕೇಸ್ ನಾವೇನಾದರೂ ಲೆಡ್ಜರ್ ಅಕೌಂಟ್ನ ಏನಾದರೂ ಪ್ರಿಪೇರ್ ಮಾಡಿದರೆ, ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ 700 ಆಗ್ತಿತ್ತು, ಕ್ಯಾರಿಡ್ ಡೌನ್ ಬಂದುಬಿಟ್ಟು ಎಷ್ಟಿದೆ 1200, ರೈಟ್. ಸೊ 1200 ಡಿಡಕ್ಟ್ ಮಾಡ್ತಿದ್ವಿ, ದಟ್ ಈಸ್ ಫ್ರಮ್ 700. ಸೊ ಯು ವಿಲ್ ಗೆಟ್ ಬ್ಯಾಲೆನ್ಸಿಂಗ್ ಫಿಗರ್ ದಟ್ ಈಸ್ -500. ಸೊ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಸೊ -500. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ ಕೇಸ್ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಿದರೂ ಸಹ ಇಷ್ಟು ನಿಮಗೆ ಬರ್ತಾಯಿತ್ತು ಬ್ಯಾಲೆನ್ಸಿಂಗ್ ಫಿಗರ್ 500. ಓಕೆ, ಸೊ ಇಲ್ಲಿ ನಾವು ಆ್ಯಸ್ ಇಟ್ ಈಸ್ ಏನಿದೆಯೋ ಅದನ್ನು ತಗೊಳ್ತಿದ್ದೀವಿ. ಓಕೆ, ನೆಕ್ಸ್ಟ್ ಆಫ್ಟರ್ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ಯಾವುದಿದೆ, ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಅಂತ ಟ್ರೀಟ್ ಮಾಡೋದು. ದಟ್ ಈಸ್ ರಿಗಾರ್ಡಿಂಗ್ ಲೋನ್ಸ್ ದೆರ್ ಈಸ್ ಅನ್ ಅಡ್ಜಸ್ಟ್ಮೆಂಟ್. ಸಿ ಲೋನ್ಸ್ ರೆಪ್ರೆಸೆಂಟ್ಸ್ ಲಾಂಗ್ ಟರ್ಮ್ ಲೋನ್ಸ್ ಗಿವನ್ ಟು ದ ಗ್ರೂಪ್ ಆಫ್ ಕಂಪನಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಇನ್ವೆಸ್ಟ್ಮೆಂಟ್. ಸೊ ದೆನ್ ದ ಲೋನ್ಸ್ ಇನ್ವೆಸ್ಟ್ಮೆಂಟ್ ಇನ್ ಗ್ರೂಪ್ ಕಂಪನಿ ಅಂತ ಬರ್ಕೊಳ್ಳಿ ಬೇಕಾದ್ರೆ ನಿಮಗೆ. ಸೊ ಲೋನ್ಸ್ ಎಷ್ಟಿದೆ, ಓಪನಿಂಗ್ ಬ್ಯಾಲೆನ್ಸ್ ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ 200 and closing balance -1700. you will get 1500. ಸೊ ಲೋನ್ ಗಿವನ್ ಟು ಅದರ್ ಕಂಪನೀಸ್ ಅಂತ ಹೇಳಿದ್ರೆ ಲೋನ್ ಬಂದ್ಬಿಟ್ಟು ಹೋಗ್ತಿದೆ, ದಟ್ ಈಸ್ ಕ್ಯಾಶ್ ಗೋಯಿಂಗ್ ಔಟ್. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಸೊ ಇನ್ಯಾವುದಾದ್ರೂ ಇದೆಯಾ? Okay, interest on funds. Okay, there is no other items are left under the investment activity. Now ಇದನ್ನು ನೀವು ಟೋಟಲ್ ಮಾಡಿಬಿಡಿ. ಓಕೆ, ಸೊ ಟೋಟಲ್ ಮಾಡೋದಕ್ಕಿಂತ ಮುಂಚೆ ಸಿ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್. ಸೊ ಫಿಕ್ಸೆಡ್ ಅಸೆಟ್ನ ಪರ್ಚೇಸ್ ಏನಾದ್ರು ಮಾಡಿದ್ರೆ ದಟ್ ಈಸ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಓಕೆ, ಸೊ ದೇರ್ ಫೋರ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ಆ್ಯಸ್ ನೆಗೆಟಿವ್ ಬ್ಯಾಲೆನ್ಸ್. ಸೊ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ ಸೇಲ್ ಮಾಡಿದ್ರೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ, ಸೊ ಪಾಸಿಟಿವ್ ವ್ಯಾಲ್ಯೂ. ನೆಕ್ಸ್ಟ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಪಾಸಿಟಿವ್ ವ್ಯಾಲ್ಯೂ. ನೆಕ್ಸ್ಟ್ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ನೆಗೆಟಿವ್ ವ್ಯಾಲ್ಯೂ. ಸೊ ಇದು ಆಲ್ರೆಡಿ ಏನಿದೆಯೋ ಅದನ್ನು ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಅಂಡರ್ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಬಂದಾಗ ರಿವರ್ಸ್ ಕ್ಯಾಲ್ಕುಲೇಷನ್ ತಗೋಬೇಕು. ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದೀರೋ ಆ್ಯಸ್ ಇಟ್ ಈಸ್ ಅದನ್ನೇ ತಗೊಳ್ತೀವಿ. ಬಟ್ ದ ಬ್ಯಾಲೆನ್ಸಸ್ ಆರ್ ಐಟಮ್ಸ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಮೈನಸ್ಸು ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸಿಂದ ಕ್ಲೋಸಿಂಗ್ ಬ್ಯಾಲೆನ್ಸ್ಗೆ ಏನಾದರೂ ಮೈನಸ್ ಮಾಡ್ಕೊಳ್ಳೋದು ಆ ಥರ ಲೆಡ್ಜರ್ ಅಕೌಂಟ್ ಪ್ರಿಪರೇಷನ್ ಥರ ಏನಾದರೂ ಮಾಡ್ಕೊಳ್ಳೋದಿದ್ರೆ ಇಲ್ಲಿ ರಿವರ್ಸ್ ತಗೋಬೇಕು. ಬ್ಯಾಲೆನ್ಸ್ ಶೀಟಲ್ಲಿರೋ ಐಟಮ್ಸ್ಗೆ ಮಾತ್ರ. ಓಕೆ, ಸೊ ಅಡ್ಜಸ್ಟ್ಮೆಂಟಲ್ಲಿರೋದಲ್ಲ. ಅಡ್ಜಸ್ಟ್ಮೆಂಟಲ್ಲಿರೋದು ಕೊಟ್ಟರೆ ಡೈರೆಕ್ಟಾಗಿ ತಗೊಳ್ತೀವಿ. ಓಕೆ, ಸೊ ನಾವು
make a total of this. So 3120, 70, 700 positive value and 900 negative, 500 negative, 1500 negative. So you will get 5250 negative value. So 5250 cash outflow. So then this will be treated as B. So therefore this will be called as cash outflow from investment activity. So investment activity in the cash outflow ಆಗ್ತಿದೆ. ಓಕೆ, ಸೊ ನಾವು ಕಮ್ ಟು ದಿ ಫಿನಾನ್ಷಿಯಲ್ ಆಕ್ಟಿವಿಟಿ. ಸೊ ಫಿನಾನ್ಷಿಯಲ್ ಆಕ್ಟಿವಿಟಿ ಅಂದಿದ ತಕ್ಷಣ ನೀವು ಕಮ್ ಟು ದಿ ಬ್ಯಾಲೆನ್ಸ್ ಶೀಟ್. ಸೊ ಪ್ರಾಬ್ಲಮ್ಗೆ ಬರಬೇಕು. ಸೊ ಫಸ್ಟ್ ಐಟಮ್ ಯಾವುದಿದೆ, ದಟ್ ಈಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ, ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಐಟಮ್. ಸೊ ಪಾಸಿಟಿವ್ ವ್ಯಾಲ್ಯೂ ಬಂದರೆ ನೆಗೆಟಿವ್, ನೆಗೆಟಿವ್ ವ್ಯಾಲ್ಯೂ ಬಂದರೆ ಪಾಸಿಟಿವ್. ಸೊ ಆಲ್ರೆಡಿ 3 ಪ್ರಾಬ್ಲಮ್ಸಲ್ಲಿ ನಿಮ್ಗೆ ಐಡಿಯಾ ಬಂದಿರುತ್ತೆ. ಸೊ ಓಪನಿಂಗ್ ವ್ಯಾಲ್ಯೂ ಇಸ್ ದ 4000. ಅಗೇನ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ದ ಎಕ್ಸ್ಚೇಂಜ್ಡ್ ಇಯರ್ಸ್. ಸೊ ಫಸ್ಟ್ 2014 ಕನ್ಸಿಡರ್ ಮಾಡಬೇಕು, ನೆಕ್ಸ್ಟ್ 2015 ಕನ್ಸಿಡರ್ ಮಾಡಬೇಕು. ಸೊ 4000 ಮೈನಸ್ 5500 ಯು ವಿಲ್ ಗೆಟ್ ನೆಗೆಟಿವ್ ವ್ಯಾಲ್ಯೂ 1500. ಸೊ ನೆಗೆಟಿವ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಶೋ ಇಟ್ ಆಸ್ ಪಾಸಿಟಿವ್ ವ್ಯಾಲ್ಯೂ. ನೆಕ್ಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆದಮೇಲೆ ಜನರಲ್ ರಿಸರ್ವ್ ಕನ್ಸಿಡರ್ ಮಾಡಿದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಆಲ್ಸೋ ಕನ್ಸಿಡರ್. ನೆಕ್ಸ್ಟ್ ಶೇರ್ ಪ್ರೀಮಿಯಂ ಅಕೌಂಟ್. share premium account. Okay, so share premium account opening balance 0 and closing balance 1500. You will get negative balance again, so you have to show it as positive balance. So share premium account ಆಯಿತು. ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ಸ್ ಇದೆ. ಓಕೆ, ಸೊ ಸೆಕ್ಯೂರ್ಡ್ ಲೋನ್ಸ್. ಸೊ ಓಪನಿಂಗ್ ಬ್ಯಾಲೆನ್ಸ್ 3400 minus 1800. So you will get that is positive value 1600. You have to show it as negative balance. Okay, so 1600 secured loans ಆಯಿತು. ನೆಕ್ಸ್ಟ್ unsecured loans, opening balance 1200 and closing balance 2300. So you will get 1100 negative balance. You have to show it as positive balance. That is balance sheet item. So ಯಾವುದು unsecured loan. Okay, so regarding this unsecured loans and secured loans, that is loanable funds. So loanable funds ಬಗ್ಗೆ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ದಟ್ ಈಸ್ ಫೋರ್ತ್ ಅಡ್ಜಸ್ಟ್ಮೆಂಟ್. ಸೊ ಇಂಟ್ರೆಸ್ಟ್ ಆನ್ ಲೋನ್ ಫಂಡ್ 2014 and 15 ವಾಸ್ 5,94,000. ಅಂದರೆ ಈ ಲೋನ್ಸ್ ಏನು ತಗೊಂಡಿದ್ದಾರೆ ಅದ್ರ ಮೇಲೆ ಇಂಟ್ರೆಸ್ಟ್, ದಟ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್ ಫಂಡ್. ಸೊ ಇಂಟ್ರೆಸ್ಟ್ ಆನ್ ಲೋನ್ ಫಂಡು ನಾವು ಒನ್ ಟೈಮ್ ಮಾತ್ರ ಕನ್ಸಿಡರ್ ಮಾಡಿದ್ದೀವಿ ಅಂಡರ್ ಆಪರೇಟಿಂಗ್ ಆಕ್ಟಿವಿಟೀಸ್. ನಾವು ವಿ ಹ್ಯಾವ್ ಟು ಕನ್ಸಿಡರ್ ಸೆಕೆಂಡ್ ಟೈಮ್. ಸೊ ಈ ಇಂಟ್ರೆಸ್ಟ್ ಆನ್ ಲೋನ್ ಫಂಡ್ಸ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಬರೋದಕ್ಕೆ ಚಾನ್ಸ್ ಇಲ್ಲ. ಅದರಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಟೈಮ್ ನಾವು ಎಲ್ಲಿ ಕನ್ಸಿಡರ್ ಮಾಡಬೇಕು, ಫೈನಾನ್ಷಿಯಲ್ ಆಕ್ಟಿವಿಟೀಸ್ನಲ್ಲೇ ಕನ್ಸಿಡರ್ ಮಾಡಬೇಕು. ದೆರ್ ಇಸ್ ನೋ ಅದರ್ ಆಪ್ಷನ್ಸ್. ಓಕೆ, ಸೊ ಇಂಟ್ರೆಸ್ಟ್ ಆನ್ ಲೋನ್ ಫಂಡ್ಸ್. ಸೊ ಎಷ್ಟು ಇಂಟ್ರೆಸ್ಟ್ನ ಪೇ ಮಾಡಬೇಕು, ದಟ್ ಈಸ್ 5,94,000. ಸೊ 3 zeros ಇಗ್ನೋರ್ ಮಾಡಬೇಕು, ಬಿಕಾಸ್ ಎಲ್ಲ ಅಮೌಂಟು ಥೌಸಂಡ್ಸಲ್ಲಿ ಕೊಟ್ಟಿರೋದ್ರಿಂದ. ಸೊ 5,94,000 ದಟ್ ಈಸ್ 594 ಪೇ ಮಾಡ್ತಿರೋದ್ರಿಂದ ಕ್ಯಾಶ್ ಔಟ್ಫ್ಲೋ. ಓಕೆ, ಸೊ ಕ್ಯಾಶ್ ಔಟ್ಫ್ಲೋ. ಸೊ ಅದರಲ್ಲಿ ಏನಿದೆಯೋ ಅಡ್ಜಸ್ಟ್ಮೆಂಟ್ ಏನಿದೆಯೋ ಅದನ್ನೇ ನಾನು ತೋರಿಸಿದ್ದೀನಿ. ಅದು ನೆಗೆಟಿವ್ ಇರೋದ್ರಿಂದ ನಾನು ಪಾಸಿಟಿವ್ ನೆಗೆಟಿವ್ ತೋರಿಸಿಲ್ಲ. ಬಟ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗೆ ಮಾತ್ರ ನಾನು ಪಾಸಿಟಿವ್ ಇದ್ದರೆ ನೆಗೆಟಿವ್ ಇದ್ದರೆ ಪಾಸಿಟಿವ್ ತೋರಿಸ್ತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಅಂಡ್ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಇನ್ಕಮ್. ಸೊ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಓನ್ಲಿ ಒನ್ ಟೈಮ್ ಅಂಡರ್ ಆಪರೇಟಿಂಗ್ ಆಕ್ಟಿವಿಟೀಸ್. ನೌ ವಿ ಹ್ಯಾವ್ ಟು ಕನ್ಸಿಡರ್ ಅಂಡರ್ ದಿ ಸೆಕೆಂಡ್ ಟೈಮ್ ಅಂಡರ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಸೊ ಏನಿದು, ದಟ್ ಈಸ್ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಇನ್ಕಮ್. ಸೊ ಇಟ್ ಈಸ್ ನಥಿಂಗ್ ಬಟ್ ಇನ್ಕಮ್ ಅಂತ ಹೇಳಿದ್ರೆ ರಿಸೀವಿಂಗ್, ದಟ್ ಈಸ್ ಕ್ಯಾಶ್ ಇನ್ಫ್ಲೋ. ಸೊ ಎಷ್ಟು, 442, ವಿಚ್ ಮೀನ್ಸ್ 4,42,000. ಸೊ 4,42,000. ಓಕೆ, ಸೊ 442. ಸೊ ಪಾಸಿಟಿವ್ ವ್ಯಾಲ್ಯೂ. ಸೊ ಇಷ್ಟು ಆದಮೇಲೆ next you have only one item is left under the liability side, that is proposed dividend. So proposed dividend closing balance ಬಂದ್ಬಿಟ್ಟು ನಾವು ಆಪರೇಟಿಂಗ್ ಆಕ್ಟಿವಿಟಿಯಲ್ಲಿ ಕನ್ಸಿಡರ್ ಮಾಡಿದ್ದೀವಿ. now we have to consider proposed dividend opening balance. ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಿ ಟೋಟಲ್ ಬ್ಯಾಲೆನ್ಸ್ ಎಲ್ಲ ಹಾಕ್ಕೊಂಬಿಡಿ. ಓಕೆ, ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು, ದಟ್ ಈಸ್ 1,600. ಸೊ 1,600 ವಿ ಆರ್ ಪೇಯಿಂಗ್ ದಿ ಡಿವಿಡೆಂಟ್. ಸೊ ದೇರ್ ಫೋರ್ ಕ್ಯಾಶ್ ಔಟ್ಫ್ಲೋ. ಓಕೆ, ಸೊ ಎಲ್ಲ ಐಟಮ್ನು ಕನ್ಸಿಡರ್ ಮಾಡಿದ್ದೀವಿ. ಸೊ ಜಸ್ಟ್ ಯು ಹ್ಯಾವ್ ಟು ಮೇಕ್ ಎ ಬ್ಯಾಲೆನ್ಸ್
So 1500 positive, 1500 positive, and 1600 negative, and 1100 positive, 594 negative, 442 positive, 1600 negative. So you will get 748. 748 is the positive value. So therefore it is considered as a C. C means cash inflow because of positive value, that is cash inflow from financial activity. So financial activity in the cash inflow bandide. So now you have to calculate the net increase or decrease in the cash flow. Okay, so net increase or decrease in cash, that is you have to add A plus B plus C. So that is operating, investment, financial activities na add ಮಾಡಬೇಕು. So operating activities in the 4402 positive, and investment activities in the 5250 negative, and last, that is financial activities in the 748 positive. So you will get 100 rupees, that is 1 lakh ಅಂತ ಹೇಳಿದ್ರೆ in the form according to problem 1 lakh. Okay, so balance sheet prakara 100, that is negative value bandide. So that is minus 100. For this you have to, so minus 100 ಅಂತ ಹೇಳಿದ್ರೆ cash decrease ಆಗ್ತಿದೆ, that is net decrease in cash flow. Okay, so we have to add opening balance of cash or bank balance. So what is the opening balance is given in the problem. See, opening balance ಎಷ್ಟು ಕೊಟ್ಟಿದ್ದಾರೆ 2014, that is 340. So 340 ಕೊಟ್ಟಿದ್ದಾರೆ. So 340 ಅಂತ ಹೇಳಿದ್ರೆ you will get ultimately 240. So this 240 is your closing balance of cash. So closing balance of cash 240 ಇದೆಯಾ ನೋಡಿ. Yes, closing balance for the 2015 is 240. So closing balance ನಿಮಗೆ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿದ್ರೆ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಓಕೆ, ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ಫೋರ್ತ್ ಇಲ್ಲಸ್ಟ್ರೇಷನ್. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ಡು ನಾನು ಮಾಡಿಸಿದ್ದೀನಿ. ಸೊ ಇಷ್ಟನ್ನ ನೀವು ಓದ್ಕೊಂಡ್ರೆ ಸಾಕು ಎಕ್ಸಾಮ್ಗೆ. ಓಕೆ, ಸೊ ನೀವು ಫಾರ್ಮ್ಯಾಟ್ನ ನೆನ್ಪಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಯು ಹ್ಯಾವ್ ಓನ್ಲಿ ಒನ್ ಪ್ರಾಬ್ಲಮ್. ಟೇಕ್ ಡೌನ್ ದಿ ನೆಕ್ಸ್ಟ್ ಇಲ್ಲಸ್ಟ್ರೇಷನ್.